ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನನ್ನ ಅನಂತ ವಂದನೆಗಳು ಮತ್ತು ನಮಸ್ಕಾರಗಳು. ಇವತ್ತು ಕಣ್ಣುಗಳನ್ನ ಡ್ರಾ ಮಾಡೋದು ಹೇಗೆ ಅಂತಕ್ಕಂಥ ತೋರಿಸ್ತೀನಿ. ಐಸ್ ಡ್ರಾಯಿಂಗ್ಸ್ ಬೇರೆ ಬೇರೆ ಫಾರ್ಮೆಟಲ್ಲಿ. ಈ ಮೇಲಿನ ರೇಖೆ, ಮೇಲಿನ ಗೆರೆಯನ್ನು ಒಂದು ಆರ್ಚ್ ಆಗಿ ತಗೋಬೇಕು. ಕೆಳಗಡೆ ಒಂದು ಸ್ವಲ್ಪ ಸ್ಟ್ರೈಟ್ ಆಗಿರುತ್ತೆ ಮತ್ತು ಐಬಾಲ್ ರೌಂಡ್ ಇರುತ್ತೆ. ಮತ್ತು ಐಬಾಲ್ ಪೂರ್ತಿ ಐಬಾಲ್ ಅಂತಂದರೆ ನಿಮಗೆ ಕಂಪ್ಲೀಟ್ ವೈಟ್ ಐಬಾಲ್ ಸೇರಿಸಿ ಇರುತ್ತೆ. ವೈಟ್ ಐಬಾಲ್ನ ಪೂರ್ತಿ ಸೇರಿಸಿ ನಾವು ಮಾಡ್ತೀವಿ. ಫಸ್ಟ್ ವೈಟ್ ಐಬಾಲ್ ರೌಂಡ್ ಇರುತ್ತೆ, ಅದ್ರ ಮಧ್ಯದಲ್ಲಿ ಈಗ ಮಾಡ್ತಾ ಇದ್ದೀವಿ ನೋಡಿ. ಮಧ್ಯದಲ್ಲಿ ಆ ಕಾರ್ನಿಯಾ ಇರುತ್ತೆ, ಅದ್ರ ಮಧ್ಯದಲ್ಲಿ ಲೆನ್ಸ್ ಇರುತ್ತೆ. ಅದಕ್ಕೆ ಐಬಾಲ್ ವೈಟ್ ಐಬಾಲ್ಗೆ ಮೇಲೆ ಹಿಂಗೆ ಫುಲ್ ಪ್ರೊಟೆಕ್ಟಿವ್ ಆಗಿ ಒಂದು ಲೈನ್ ಇರುತ್ತೆ. ಅಂದರೆ ಸ್ಕಿನ್ ಐಲ್ಯಾಶ್ ಏನಾಯ್ತು, ಐಲ್ಯಾಶ್ ಬ್ಲೆಡ್ ಮುಚ್ಕೊಂಡಿರುತ್ತೆ. ಮೇಲಿನ ಐಲ್ಯಾಶ್ ಮಾತ್ರ ಕೆಲಸ ಮಾಡುತ್ತೆ, ಕೆಳಗಿಂದು ಆಕ್ಷನ್ ಇರಲ್ಲ. ಒಂದು ಸೈಡ್ ಮಾತ್ರ ಆಕ್ಷನ್ ಇರುತ್ತೆ. ಈಗ ತೋರಿಸ್ತೀನಿ ನೋಡಿ. ಈಗ ಒಂದು ಐಬಾಲ್ ಮಾಡ್ತಾ ಇದ್ದೀನಿ. ಐಬಾಲಿಗೆ ಮೇಲ್ಗಡೆ ಒಂದು ಫ್ಲಾಟ್ ಮೇಲೆ ಕವರ್ ಆಗುತ್ತೆ, ಸೇಮ್ ಅದೇ ಫಾರ್ಮೆಟಲ್ಲಿ. ಸೆಂಟ್ರ್ ಐಬಾಲ್ ಇರುತ್ತೆ. ಐಬಾಲ್ ಅಂತಂದರೆ ಅದು ಬ್ಲ್ಯಾಕ್ ಐಬಾಲು. ಪೂರ್ತಿ ವೈಟ್ ಐಬಾಲು ಎಲ್ಲ ಸೇರಿದ್ರೆ ಪೂರ್ತಿ ಕಣ್ಣು ಪೂರ್ತಿ ತುಂಬಿಕೊಂಡಿರುತ್ತೆ ಐಬಾಲ್ ಸೇರಿ. ಅದಕ್ಕೆ ಮೇಲೆ ಕೆಳಗೆ ಒಂದು ಪ್ರೊಟೆಕ್ಷನ್ಗೆ ಮೇಲಿನ ಐಲ್ಯಾಶು, ಕೆಳಗಿನ ಐಲ್ಯಾಶು. ಕೆಳಗಿನ ಐಲ್ಯಾಶು ನೀವು ಕೆಳಗಡೆ ಸ್ಕಿನ್ ಜೊತೆಲಿ ಮಿಕ್ಸ್ ಆಗಿಬಿಟ್ಟಿರುತ್ತೆ ಮಗಲ್ ಜೊತೆಲಿ. ಮೇಲಿಂದು ಸಪ್ರೇಟ್ ಇರುತ್ತೆ. ಅದು ಮೇಲಿಂದು ಒಂದು ಗೇಟ್ ಥರ ಕೆಲಸ ಮಾಡ್ತಾ ಇರುತ್ತೆ ಅದು. ಅದರಿಂದ ಅದನ್ನ ಸಪ್ರೇಟಾಗಿ ಮೇಲೆ ಆರ್ಚ್ ತಗೋಬೇಕಾಗುತ್ತೆ. ಅದು ಐಬಾಲಿಗೆ ಮಾಡ್ತಾ ಇದ್ದೀನಿ. ಅದು ರೌಂಡ್ ಐಬಾಲು. ಅದ್ರ ಮೇಲೆ ಅದು ಅರ್ಧಕ್ಕೆ ಕುತ್ಕೊಳುತ್ತೆ. ಮೇಲಿಂದು ಕೆಳಗಡೆಯಿಂದ ಬರುತ್ತೆ, ಕೆಳಗಡೆ ಒಳಗಡೆ ಹೋಗಿರುತ್ತೆ. ಮೇಲಿಂದ ಮಾತ್ರ ಮುಂದೆ ಸ್ವಲ್ಪ ಎಂಬೋಸ್ ಆಗಿ ಕಾಣಿಸ್ತಾ ಇದೆ. ಅದು ಸ್ವಲ್ಪ ಒಳಗಡೆ ಹೋದಾಗ ಅಲ್ಲಿ ಶಾಡೋ ಕ್ರಿಯೇಟ್ ಆಗುತ್ತೆ. ಅದು ಐಬಾಲ್ ಐಲ್ಯಾಶ್ ಅಂತ ತಕ್ಷಣ ನಾವು ಫುಲ್ ಎರಡು ಕಡೆ ಒಂದು ಬ್ರಾಕೆಟ್ ಥರ ಆರ್ಚ್ ಒಂದು ಹಾಕಬಾರ್ದು. ಈಗ ಈ ಒಂದು ಸ್ಕಲ್ ಫಾರ್ಮೇಷನ್ ನಲ್ಲಿ ನೋಡಿ, ಒಂದು ಆ ಕಡೆ ಒಂದು ಐ, ಈ ಕಡೆ ಒಂದು ಐ ಇದೆ. ಮಧ್ಯದಲ್ಲಿ ಒಂದು ಐ ಗ್ಯಾಪ್ ಇದೆ. ಕಣ್ಣು ಎಷ್ಟು ಗ್ಯಾಪ್ ಇರುತ್ತೋ, ಕಣ್ಣು ಎಷ್ಟು ಉದ್ದ ಇರುತ್ತೋ ಅಷ್ಟೇ ಇರುತ್ತೆ. ಮಧ್ಯದಲ್ಲಿ ಗ್ಯಾಪ್ ಇರಬೇಕು. 3 ಕಣ್ಣಿನ ಅಳತೆ ಇರಬೇಕು. ಅದು ಒಂದು ಸ್ಕಲ್ ಫಾರ್ಮೇಷನಲ್ಲಿ ಸಿಗುವಂಥ ನಾವು ಚಾಪ. ಹಾಗೆ ಒಂದು ಇನ್ನೊಂದು ಸ್ಕಲ್ ಫಾರ್ಮೇಷನ್ ತೋರಿಸ್ತಾ ಇದ್ದೀನಿ. ಅದು ಕೂಡ ಇವಾಗಿ ಒಂದು ಸ್ಕಲ್ ಫಾರ್ಮೇಷನ್, ಸ್ಕಲ್ ಹಾಲು ಇರುತ್ತಲ್ಲ, ಆ ಹಾಲು ಮಧ್ಯದಲ್ಲಿ ಮತ್ತು ನೋಸ್ ಹಾಲು ಇರುತ್ತೆ. ಕೆಳಗಡೆ ಮೌತು ಮತ್ತು ಲಿಪ್ಸ್, ಅಂಡರ್ ಲಿಪ್ಸು, ಅಪ್ಪರ್ ಲಿಪ್ಸು ಬರುತ್ತೆ. ಇದು ಒಂದು ಸ್ಕಲ್ ಫಾರ್ಮೇಷನ್. ನೆಕ್ಸ್ಟ್ ಇನ್ನೊಂದು ಸ್ಕಲ್ ಫಾರ್ಮೇಷನ್ ಐಬಾಲ್, ಸೈಡ್ ಐಬಾಲ್. ಸೈಡಲ್ಲಿ ಅದು ಫುಲ್ ಓವಲ್ ಆಗುತ್ತೆ. ಓವಲಿಂದ ಕಂಪ್ಲೀಟ್ ನೋಡಿ. ಈ ಕಡೆ ಸೈಡ್ ಲೆಫ್ಟು ರೈಟು ಇದು ಕೂಡ ಒಂದು ಐಬಾಲ್, ಲೆಫ್ಟ್ ರೈಟ್ ಸೈಡ್ ಐಬಾಲ್. ಇದರಲ್ಲಿ ಪರ್ಸ್ಪೆಕ್ಟಿವ್ ಕೂಡ ಕೆಲಸ ಮಾಡುತ್ತೆ. ಪರ್ಸ್ಪೆಕ್ಟಿವ್ ಅಂತಂದರೆ ನೀವು ಹ್ಯೂಮನ್ ಬಾಡಿ ಪರ್ಸ್ಪೆಕ್ಟಿವ್ ಮತ್ತು ಸ್ಕಲ್ ಫಾರ್ಮೇಷನ್ ಪರ್ಸ್ಪೆಕ್ಟಿವ್ ಕ್ರಿಯೇಟ್ ಆಗಿ ವ್ಯಾನಿಷ್ ಆಗುತ್ತೆ. ಮೇಲ್ಗಡೆ ನೋಡ್ತಾ ಇರೋದು ವ್ಯಾನಿಷ್ ಆದ ಕಣ್ಣು ಕೂಡ ಮೇಲ್ಗಡೆ ಹೋಗುತ್ತೆ. ನೋಟ್ಸು ಕೂಡ ಮೇಲ್ಗಡೆ ಕಾಣಿಸುತ್ತೆ. ಕೆಳಗಡೆ ಅಪ್ಪರ್ ನೋಟ್ಸು. ಅದು ಮುಂದೆ ತೋರಿಸ್ತೀನಿ ಈಗ ನೋಡಿ. ಇದು ಕೂಡ ಸ್ವಲ್ಪ ವ್ಯಾನಿಷ್ ಆಗಿರೋದು ಒಂದು ಸೈಡು. ರೈಟಿಗೆ ವ್ಯಾನಿಷ್ ಆಗಿರೋದು. ಪ್ರೊಫೈಲ್ ಸ್ಕಲ್ ಫಾರ್ಮೇಷನ್ನಲ್ಲಿ ಈ ಥರ ಕಣ್ಣು ಒಂದು ವ್ಯಾನಿಷ್ ಆಗುತ್ತೆ, ಒಂದು ದೊಡ್ಡದಾಗುತ್ತೆ. ಇದರಲ್ಲೂ ಅಷ್ಟೇ, ಇದರಲ್ಲಿ ಈ ಕಡೆ ವ್ಯಾನಿಷ್ ಆಗುತ್ತೆ. ಅದೇನು ಸ್ಕಲ್ ನಾವು ಮೆಜರ್ಮೆಂಟ್ ಲೈನ್ಸ್ ಹಾಕ್ಕೊಂತೀವಿ, ಆ ಲೈನ್ಸನ್ನು ಸೇಮ್ ಲೈನ್ಸಲ್ಲೇ ಕಣ್ಣುಗಳು ಎರಡೂ ಒಂದು ಈಕ್ವಲಾಗಿ ಬರಬೇಕಾಗುತ್ತೆ. ಈಕ್ವಲಾಗಿ ಮಾಡಿದ್ರೆ ಮಾತ್ರ ಕರೆಕ್ಟಾಗಿ ಬರುತ್ತೆ. ಈಗ ಸಂಪೂರ್ಣ ವ್ಯಾನಿಷಿಂಗು
1/3ಗಿಂತ ಜಾಸ್ತಿ ವ್ಯಾನಿಷ್ ಆಗಿರುವಂಥದ್ದು. ಇಲ್ಲಿ ಸಂಪೂರ್ಣ ಅರ್ಧ ಕಣ್ಣಾಗುತ್ತೆ. ಇಲ್ಲಿ ಎರಡನೇದು ಕಡೆ ಮುಕ್ಕಾಲು ಕಣ್ಣು ಕಾಣಿಸುತ್ತೆ, ವ್ಯಾನಿಷ್ ಆಗುತ್ತೆ. 1/3ಗಿಂತ ಜಾಸ್ತಿ ವ್ಯಾನಿಷ್ ಆಗಿರುವಂತಹದ್ದು ಫೇಸ್. ಒಂದೇ ಪೇಪರ್ನಲ್ಲಿ ಎಲ್ಲ ನೀವು ಚಿಕ್ಕದಾಗಿ ಮಾಡಲಿ ಅಂತ ಮಾಡ್ತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ, ಇದು ಡೌನ್ ಫೇಸ್. ಇಲ್ಲಿ ಡೌನ್ ಕೂಡ ಹೋಗುತ್ತೆ. ಡೌನ್ ಅದು ಇವಾಗ ಡೌನ್ ಫೇಸ್ಗೆ ಬರ್ತಾ ಇದೆ. ಫೇಸಿಗೆ ಬರ್ತಾ ಇದೆ. ಇದು ಡೌನ್ ಫೇಸ್. ಇದು ಫುಲ್ಲು ನೇರವಾಗಿ ಇರುವಂತ ಕಣ್ಣಿನ ಫಾರ್ಮೇಶನ್. ಅದು ಮೇಲೆ ಬಂದಾಗ ಕೆಳಗಡೆ ಇದು ವ್ಯಾನಿಷಿಂಗ್ ಆಗಿ ಅದು ಒಂದು ಒಳಗೆ ಶಾಡೋ ಕ್ರಿಯೇಟ್ ಆಗುತ್ತೆ. ಇಲ್ಲೂ ಅಷ್ಟೇ ಶಾಡೋ ಕ್ರಿಯೇಟ್ ಆಗುತ್ತೆ. ಬರೀ ಡ್ರಾಯಿಂಗ್ ಮಾತ್ರ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಶೇಡಿಂಗ್ ನೆಕ್ಸ್ಟ್ ತೋರಿಸ್ತೀನಿ. ನೆಕ್ಸ್ಟ್ ಇದರಲ್ಲಿ ನೀವು ನೋಸಿನ ಬಿಲ್ಡಪ್ ಏನು ಮಾಡಿದೆ, ಬಿಲ್ಡಪ್ ಮಾಡೋದು, ಅದು ಒಂದು ಜಾಮೆಟ್ರಿಕಲ್ ಶೇಪ್ಸ್ ಅದನ್ನು ತೋರಿಸ್ತೀನಿ. ಇದ್ರ ಮೇಲೆ ನೋಡಿ, ಇದಕ್ಕೂ ಕೂಡ ಅಲ್ಲಿ ಸ್ವಲ್ಪ ಒಳಗಡೆ ಹೋಗುತ್ತೆ, ಅಲ್ಲಿ ಶಾಡೋ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಇದು ಮುಂದೆ ಇದೆ ಅಂತ ತೋರಿಸೋದಕ್ಕೆ ಅಲ್ಲಿ ಶಾಡೋ ಮಾಡಲೇಬೇಕಾಗುತ್ತೆ. ಮೇಲೆ ಇನ್ನೂ ಒಂದು ಸೈಡು ಲೆಫ್ಟ್ ರೈಟ್ಗೆ ಹೋಗುವಂಥದ್ದು ಸಂಪೂರ್ಣ ಇದಾಗಿರುವಂಥದ್ದು, ವ್ಯಾನಿಷ್ ಆಗಿರುವಂಥದ್ದು. ಸ್ವಲ್ಪ ಮಟ್ಟಿಗೆ ಮಾತ್ರ ಕಣ್ಣು ಐಬಾಲ್ದು ಎಡ್ಜ್ ಮಾತ್ರ ಕಾಣಿಸುತ್ತೆ, ಐ ಲ್ಯಾಶ್ ಕಾಣುತ್ತೆ. ನೆಕ್ಸ್ಟ್ ಈ ಕಡೆ ಅದು ಸಂಪೂರ್ಣವಾಗಿ ಕಣ್ಣು ಕಾಣಿಸುತ್ತೆ. ಇಲ್ಲೂ ಬರುತ್ತೆ. ಇನ್ನೊಂದು ಮೇಲೆ ಒಂದು ತೋರಿಸ್ತೀನಿ ಇವಾಗ, ಜಾಮೆಟ್ರಿಕಲ್ ಶೇಪ್ಸ್ ಹೇಗೆ ಬರುತ್ತೆ ಅಂತಕ್ಕಂಥದ್ದು. ಜಾಮೆಟ್ರಿಕಲ್ ಶೇಪ್ಸ್ ನಲ್ಲಿ ಫಾರ್ಮೇಶನ್ ಹೇಗೆ ಕಟ್ ಆಗುತ್ತೆ ಅಂತ. ಇದು ಡೌನ್ ಅಪ್ಪರ್ ಆಗ್ಲೇ ಮಾಡಿದ್ನಲ್ಲ, ಅದೇ ತರ ಅಪ್ಪರ್ ಫೇಸ್ ವ್ಯಾನಿಷ್, ಕಂಪ್ಲೀಟ್ ವ್ಯಾನಿಷ್ ಆಗಿರುತ್ತೆ. ಅವಾಗ ಹೆಂಗ್ ಕಾಣಿಸುತ್ತೆ ಅಂತ ಸೇಮ್ ಅದೇ ಲೈನ್ ನಲ್ಲೇ ಕೂಡ ಕಿವಿನೂ ಹೋಗುತ್ತೆ, ಮೇಲಿನ ಕಣ್ಣು ಕೂಡ ವ್ಯಾನಿಷ್ ಆಗುತ್ತೆ, ನೆಕ್ಕು ಕೂಡ ವ್ಯಾನಿಷ್ ಆಗುತ್ತೆ. ಇಲ್ಲಿ ಪರ್ಸ್ಪೆಕ್ಟಿವ್ ಕೂಡ ಅಷ್ಟೇ ಕೆಲಸ ಮಾಡುತ್ತೆ. ಪರ್ಸ್ಪೆಕ್ಟಿವ್ ವ್ಯಾನಿಷ್ ಆಗಿರೋದ್ರಿಂದ ಇಲ್ಲಿ ಇದು ಜಾಮೆಟ್ರಿಕಲ್ ಶೇಪ್ಸ್. ಕೆಲವರಿಗೆ ಜಾಮೆಟ್ರಿಕಲ್ ಶೇಪ್ಸ್ ತರನೇ ಕಣ್ಣುಗಳಿರುತ್ತೆ, ಜಾಮೆಟ್ರಿಕಲ್ ಶೇಪ್ಸ್ ತರನೇ ಕಣ್ಣುಗಳಿರುತ್ತೆ. ಫಾರ್ಮೇಶನ್, ಐಲ್ಯಾಶ್ ಫಾರ್ಮೇಶನ್, ಐಬ್ರೋ ಫಾರ್ಮೇಶನ್ ಕೂಡ ಅದನ್ನ ಪೂರ್ತಿ ಪಿಕ್ಚರ್ ಮಾಡುವಾಗ ಅದನ್ನ ನೀವು ಮಾಡಬಹುದು. ಮತ್ತೆ ಈ ಟ್ರೆಡಿಷನಲ್ ಪೇಂಟಿಂಗ್ ನಲ್ಲೂ ಕೂಡ ತೋರಿಸ್ತಾರೆ. ಟ್ರೆಡಿಷನಲ್ ಪೇಂಟಿಂಗ್ ನಲ್ಲಿ ಟ್ರೆಡಿಷನಲ್ ಐಸ್, ಧ್ಯಾನದ ಐ ಆಗ್ಬೋದು, ಅದು ಕ್ಲೋಸ್ ಆದಾಗ ಹಂಗೆ ಕಾಣಿಸುತ್ತೆ ಅಂತ. ಈಶ್ವರನ ಬುದ್ಧನ ಮಾಡುವಾಗ ಎಲ್ಲ ತರ ಧ್ಯಾನದ ಕಣ್ಣುಗಳು, ಯೋಗ ತರ ಬರುತ್ತೆ. ಆ ತರ ಕಣ್ಣುಗಳನ್ನು ಕೂಡ ನಾವು ಮಾಡ್ಬೋದು. ಈಗ ನೆಕ್ಸ್ಟ್ ಒಂದು ಸಂಪೂರ್ಣ ಶೇಡಿಂಗ್, ಸ್ವಲ್ಪ ಶೇಡಿಂಗ್ ಇರೋದನ್ನ ತೋರಿಸ್ತೀನಿ ನೆಕ್ಸ್ಟ್ ಪಿಕ್ಚರ್ ಅಲ್ಲಿ, ನೆಕ್ಸ್ಟ್ ಶೀಟ್ ಅಲ್ಲಿ. ಅದನ್ನ ನೋಡಿ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೋ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಂಪೂರ್ಣ ವಿಡಿಯೋನ ನೋಡ್ತಾ ಹೋಗಿ. ನೋಡಿ, ಇವೆಲ್ಲ ಕಂಪ್ಲೀಟ್ ಶೇಡಿಂಗ್ಸ್. ಈ ಕಡೆ ಶೇಡಿಂಗ್ಸ್ ನೆಕ್ಸ್ಟ್ ಬರುತ್ತೆ. ಇದು ಫುಲ್ ಪೂರ್ತಿ ಸೈಡ್ ಇರುವಂತ ಫೇಸ್. ಇದು ಸ್ವಲ್ಪ ಕಲರ್ ಪೆನ್ಸಿಲ್ ಶೇಡಿಂಗ್ ಹೆಂಗ್ ಬರುತ್ತೆ ಅಂತ
ಐಬಾಲ್ ಹೆಂಗ್ ಬರುತ್ತೆ ಅಂತ. ಸ್ನೇಹಿತರೆ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ ಶೇರ್ ಮಾಡಿ. ನಿಮ್ಗೆಲ್ರಿಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ. ಬಾಯ್.